ಮೂರು ದಿನಗಳ ಹಿಂದೆ ನಡೆದಂತಹ ದರ್ಬೆಯಲ್ಲಿ ನಡೆದಂತಹ ಮುಸ್ಲಿಂ ಜಿಹಾದಿಗಳಿಂದ ಹಲ್ಲೆಗೊಳಗಾದ ಆ ತಾಯಿಯನ್ನು ಭೇಟಿ ಮಾಡಲು ಇವತ್ತು ನಾವು ಬಂದಿದ್ದೇವೆ. ಇವತ್ತು ಹಿಂದೂ ಜಾಗರಣ ವೇದಿಕೆ ಕರೆ ಕೊಟ್ಟ ಬಂದ್ಗೆ ಇವತ್ತು ಹಿಂದೂ ವರ್ತಕರಾಗಿತ್ತು ಇಡೀ ಹಿಂದೂ ಸಮಾಜ ಇವತ್ತು ಸಹಕಾರ ಮಾಡಿದೆ. ಇವತ್ತು ಬಂದು ಯಶಸ್ವಿಯಾಗಿದೆ. ಇದರ ಮುಂದುವರಿದ ಭಾಗ ಇವತ್ತು ಆ ದರ್ಬೆಯಲ್ಲಿ ನಡೆದ ಘಟನೆಯಲ್ಲಿ ಆ ತಾಯಿಗೆ ಹಲ್ಲೆ ಮಾಡಿದಂತಹ ಆ ಜಿಹಾದಿಗಳನ್ನು ಇಷ್ಟರವರೆಗೆ ಬಂಧನ ಮಾಡಿಲ್ಲ. ಹಾಗಾಗಿ ಅವರನ್ನು ಬಂಧನ ಮಾಡಬೇಕು. ಈ ಘಟನೆಯ ಹಿಂದೆ ನಿಷೇಧಿತ PFI ಸಂಘಟನೆಯ ಕಾರ್ಯಕರ್ತರು ಈ ಘಟನೆಯಲ್ಲಿದ್ದಾರೆ. ಅದನ್ನು ಕೂಡ ತನಿಖೆ ಮಾಡಬೇಕು. ಮತ್ತು ಆ ತಾಯಿಯ ರಕ್ಷಣೆಗೆ ಬಂದ ಅವರ ಮಗನ ಮೇಲೆ ಇವತ್ತು ಕೇಸು ದಾಖಲು ಮಾಡಿ ಅವನ ಮೇಲೆ ಕೊಲೆ ಯತ್ನ ಕೇಸು ದಾಖಲು ಮಾಡಿ ಅವನನ್ನು ಇವತ್ತು ಜೈಲಿಗಟ್ಟಿದ್ದಾರೆ. ಅವನ ಮೇಲೆ ಹಾಕಿದಂತಹ 307 ಅಂದರೆ BNS ಸೆಕ್ಷನ್ 109 ಆ ಸೆಕ್ಷನ್ ಅನ್ನು ಕೂಡ ತೆಗೆಯಬೇಕು ಎಂಬ ನಿಟ್ಟಿನಲ್ಲಿ 31ನೇ ತಾರೀಕು ಸೋಮವಾರದಂದು ಇಡೀ ಹಿಂದೂ ಸಮಾಜವನ್ನು ಒಟ್ಟು ಸೇರಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮತ್ತು ಹಿಂದೂ ಜಾಗರಣ ವೇದಿಕೆ ಪುತ್ತೂರು ಇದರ ವತಿಯಿಂದ ಪುತ್ತೂರು ಚಲೋ ಎಂಬ ಕಾರ್ಯಕ್ರಮವನ್ನು ಬೃಹತ್ ದೊಡ್ಡವಾದ ಒಂದು ಪ್ರತಿಭಟನೆಯನ್ನು ಪುತ್ತೂರಿನಲ್ಲಿ ನಾವು ನಡೆಸಲು ನಿರ್ಧಾರ ಮಾಡಿದ್ದೇವೆ. ಹಾಗಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಹಿಂದೂ ಸಮಾಜದ ಯುವಕರು, ಇಡೀ ಹಿಂದೂ ಸಮಾಜ, ಈ ಪುತ್ತೂರಿನ ವ್ಯಾಪಾರಸ್ಥರು, ವರ್ತಕರು ಆ ಪುತ್ತೂರು ಜಿಲ್ಲೆಯ ತಮ್ಮ ಅಂಗಡಿ ಮುಂಗಟ್ಟುಗಳನ್ನೆಲ್ಲ ಬಂದ್ ಮಾಡಿ ನಮ್ಮ ಪ್ರತಿಭಟನೆಯಲ್ಲಿ ಅವರು ಕೂಡ ಭಾಗವಾಗಿದ್ದಾರೆ. ಅದರ ಜೊತೆಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಪ್ರಾಂತ ಅಧಿಕಾರಿಗಳು, ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಮಟ್ಟದ ಪ್ರಮುಖರು ಎಲ್ಲರೂ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ. 31ಕ್ಕೆ ಏನೆಲ್ಲ ಕಾರ್ಯಕ್ರಮಗಳಿದೆ ಅಂತ ಅಂದರೆ ಬಂದು ಏನಿದೆಯಾ ಸಿದ್ಧಪಡಿಸಿದ್ರ? ಈಗಾಗಲೇ ಎಲ್ಲ ಪರಿವಾರ ಸಂಘಟನೆಗಳ ಬೈಠಕ್ ಆದ ನಂತರ ಒಂದು ದೊಡ್ಡ ರೀತಿಯ ಪ್ರತಿಭಟನಾ ಸಭೆ, ಆ ಸಭೆಯ ನಂತರ ಒಂದು ಪ್ರತಿಭಟನಾ ಮೆರವಣಿಗೆ ಮತ್ತು ದೊಡ್ಡ ಮಟ್ಟದ ಒಂದು ಸಭೆ ನಡೆಯಲಿಕ್ಕಿದೆ. ಆ ಸಭೆಯಲ್ಲಿ ಎಲ್ಲ ಹಿಂದೂ ಸಂಘಟನೆ ಪ್ರಮುಖರು ಆ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ಸಂಘ ಮತ್ತು ಅದರ ವಿವಿಧ ಕ್ಷೇತ್ರ ಎಲ್ಲ ಸೇರಿ ಈ ಪ್ರತಿಭಟನೆ ಸಭೆ ಮತ್ತು ಪ್ರತಿಭಟನಾ ಮೆರವಣಿಗೆ ನಡೆಯಲಿದೆ. ಅವತ್ತು ಕೂಡ ಪುತ್ತೂರು ಬಂದ್ಗೆ ಏನಾದರೂ ಕರೆ ಕೊಡ್ತೀರಾ? ಪುತ್ತೂರು ಬಂದ್ಗೆ ಕರೆ ಕೊಡಲ್ಲ, ಆದರೆ ಪುತ್ತೂರಿನ ಎಲ್ಲ ವ್ಯಾಪಾರಸ್ಥರಿಗೆ ಅಲ್ಲಿಯ ಅಂಗಡಿ ಮುಂಗಟ್ಟುಗಳನ್ನು, ತಮ್ಮ ಕಚೇರಿಗಳನ್ನು ಬಂದ್ ಮಾಡಿ ನಮ್ಮ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಬೇಕು ಎಂಬ ನಾವು ಅವರಿಗೆ ವಿನಂತಿಯನ್ನು ಮಾಡ್ತೇವೆ, ಮನವಿಯನ್ನು ಮಾಡ್ತೇವೆ. ಸರಿಯಾದ ತನಿಖೆಯನ್ನು ಮಾಡಲಿ, ಅದು ನಮ್ಮದು ಆಗ್ರಹ ಇರುವಂತದ್ದು. ನೀವು ಒಂದು ಕಡೆ ಯಾಕೆ ಇದನ್ನು ಮಾಡ್ತಾ ಇದ್ದೀರಿ? ಇವತ್ತಿನವರೆಗೆ ಈಗ ನಾವು ಆಗ್ರಹಪಡಿಸಿದ್ವಿ ಆರೋಪಿಗಳ ಬಂಧನ ಆಗಬೇಕು. ಹಾಗಾದ್ರೆ ಬಂಧನ ಮಾಡದ ರೀತಿಯಲ್ಲಿ ಒತ್ತಡವನ್ನು ಯಾರು ಹಾಕ್ತಾ ಇದ್ದಾರೆ? ನಾವು ಇವತ್ತು ಕೂಡ ಯಾರೋ ಬೇರೆ ಅಧಿಕಾರಿಗಳ ಮುಂದೆ ಬಂತು, ಯಾವುದೇ ಕಾರಣಕ್ಕೂ ಅವರನ್ನು ಬಂಧಿಸಬಾರದು ಅನ್ನುವ ರೀತಿಯ ಮಾತುಕತೆ ನಡೀತಾ ಇದೆ. ಹಾಗಾದ್ರೆ ಯಾರು ಒತ್ತಡ ಹಾಕ್ತಾ ಇದ್ದಾರೆ? ಯಾರ ಒತ್ತಡ ಇದೆ ಅದನ್ನೇ ಹೇಳಿ ಇಲಾಖೆ. ಇವತ್ತು ಹಿಂದೂ ವಿರೋಧಿ ರಾಜ್ಯ ಸರ್ಕಾರ ಒಂದು ತುಷ್ಟೀಕರಣವನ್ನು ಮಾಡ್ತಾ ಇದೆ. ಇದನ್ನು ನಾವು ಬಲವಾಗಿ ಖಂಡಿಸ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ನಾವು 31ನೇ ತಾರೀಕಿನ ಮೈಸೂರು ಪುತ್ತೂರು ಚಲೋ ಅನ್ನುವಂಥದ್ದನ್ನು ಇಡೀ ಸಮಾಜವನ್ನ ಸೇರಿಸಿಕೊಂಡಂತೆ ಹೋರಾಟವನ್ನು ಇನ್ನಷ್ಟು ನಾವು ತೀವ್ರಗೊಳಿಸ್ತೀವಿ. ಪ್ರಶಾಂತ್, ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಸಂಘಟನಾ ಕಾರ್ಯದರ್ಶಿ. ಯಾರೋ SDPI ಅವರು ಒಂದು ಪೋಸ್ಟರ್ ಅನ್ನು ಹಾಕಿದ್ದಾರೆ, ತಾಕತ್ತಿದ್ರೆ ನೀವು ನಾಳೆ ಬಂದ್ ಮಾಡಿ ಅನ್ನುವಂತ ರೀತಿಯ ಒಂದು ಪೋಸ್ಟರ್ ಅನ್ನು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಹಾಗಾದ್ರೆ ಇವರ ಮೇಲೆ ಯಾಕೆ ಇವತ್ತು ಪೊಲೀಸ್ ಇಲಾಖೆ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ? ಅಂದ್ರೆ ಒಂದು ರೀತಿಯಲ್ಲಿ ಇವತ್ತಿನ ಇಲಾಖೆ ಯಾರ್ದೋ ಒಂದು ಒತ್ತಡಕ್ಕೆ ಮಣಿದು, ಯಾರ್ದೋ ಒಂದು ರಾಜಕೀಯ ಶಕ್ತಿಗೆ ಮಣಿದು ಈ ರೀತಿಯ ನಡೆಯನ್ನು ಅನಿಸ್ತಾ ಇರುತ್ತದೆ. ನಿಮಗೆ ಒಳ್ಳೆಯದಲ್ಲ. ನೀವು ಸಾರ್ವಜನಿಕವಾಗಿ ಪೊಲೀಸ್ ಇಲಾಖೆ ಏನಿದೆ, ನೀವು ಸರಿಯಾದ ರೀತಿಯ ತನಿಖೆಯನ್ನು ಮಾಡಬೇಕು. ಮತ್ತು ಇದರ ಹಿಂದೆ ಬಲವಾಗಿ ನಮಗೆ ಅನುಮಾನ ಇರುವಂತದ್ದು PFI, ನಿಷೇಧಿತ ಉಗ್ರ ಸಂಘಟನೆ ಏನು ಕೇಂದ್ರ ಸರ್ಕಾರ ಇವತ್ತು ಬ್ಯಾನ್ ಮಾಡಿರುವಂತಹ PFI. ಯಾಕೆಂತ ಹೇಳಿದ್ರೆ ಮೊನ್ನೆ ಘಟನೆ ನಡೆದು 1 ಗಂಟೆಯಲ್ಲಿ 100 ಜನ ಬಂದು ಅಲ್ಲಿ ಸೇರ್ತಾರಂತ ಹೇಳಿದ್ದಾರೆ. ಇದರ ನೆಟ್ವರ್ಕಿಂಗ್ ಯಾರು ಮಾಡ್ತಾ ಇದ್ದಾರೆ? ಏನು ಮಾಡ್ತಾ ಇದ್ದಾರೆ? ಹಾಗಾಗಿ ನಿಷೇಧಿತ ಉಗ್ರ ಸಂಘಟನೆ ಆಗಿರತಕ್ಕಂಥ PFI ಇದರ ಹಿಂದೆ ಇದೆ. ಹಾಗಾಗಿ ಇದರ ಬಲವಾಗಿರುವಂತಹ ಅನುಮಾನ ಇದೆ. ಆ ಹಿನ್ನೆಲೆಯಲ್ಲೂ ಕೂಡ ಇಲಾಖೆ ಬೇಕು ಅನ್ನುವಂಥ ಆಗ್ರಹವನ್ನು ಇಟ್ಕೊಂಡು ಹಿಂದೂ ಸಮಾಜದ ಜಾಗೃತಿಗಾಗಿ ನಾವು 31ನೇ ತಾರೀಕು ಒಂದು
ಪುತ್ತೂರಿನಲ್ಲಿ ಪುತ್ತೂರು ಚಲೋ ಅನ್ನುವಂತ ಒಂದು ಜನಾಂದೋಲನವನ್ನು ನೀವು 307 ಹಾಕ್ಬೇಕಂತ ಹೇಳ್ತೀರಾ ಈಗ? ದೂರಿನಲ್ಲಿ ಆ ಕಂಟೆಂಟ್ ದೂರಿನಲ್ಲಿ ಇದೇ ಇಲ್ಲ ಅಂತ ಹೇಳ್ತಾರೆ ಪೊಲೀಸ್ನವರು. ಹೌದು, ಇವತ್ತು ಆ ಮಹಿಳೆಯ ಮೇಲೆ ಏನು ಅದು ದೂರನ್ನ ಏನದು ಇದು ಮಾಡುವಂತ ಮತ್ತೆ ದೂರ ನೀಡುವಂತ ಅದನ್ನು ಈಗ ನೀವು ಬೇಕಾದ್ರೆ ಒಳಗಡೆ ಹೋಗಿ ನೋಡಿ ಯಾವ ರೀತಿ ಅವರಿಗೆ ಹಲ್ಲೆ ಆಗಿದೆ, ಸರ್ಜರಿ ಆಗಿದೆ. ಹಾಗಾದ್ರೆ ಇದು ಕೊಲೆ ಯತ್ನ ಅಲ್ವಾ? ಇದು ನಮ್ಮ ಪ್ರಶ್ನೆ ಇರುವಂತದ್ದು. ನೀವು ಒಂದು ರೀತಿಯಲ್ಲಿ ನೀವು ಒಂದು ಕಡೆಗೆ ನೀವು ನಿಮ್ಮ ರೀತಿಯಲ್ಲಿ ತನಿಖೆಯನ್ನು ಮಾಡ್ತೀರಿ ಅಂತ ಹೇಳಿದ್ರೆ, ನಮ್ಮ ಪ್ರಶ್ನೆ ಇರೋದು ನೀವು ಸರಿಯಾದ ರೀತಿಯ ತನಿಖೆಯನ್ನು ಮಾಡಿ. ನೀವು ಯಾರ್ದೋ ಮುಲಾಜಿಗೆ ಒಳಗಾಗಿ, ಯಾರ್ದೋ ಒತ್ತಡಕ್ಕೆ ಒಳಗಾಗಿ ಯಾಕೆ ಇದನ್ನು ಮಾಡ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆ ಈ ಸಮಾಜದಲ್ಲಿ ಅಥವಾ ನಮ್ಮ ಸಂಘಟನೆಗಳಲ್ಲಿ ಇರುವುದು. ಈ ಪ್ರಕರಣದ ಆರೋಪಿಯ ವಿರುದ್ಧ ಕೂಡ ಈ ಹಿಂದೆ ಕೊಲೆ ಯತ್ನ ಪ್ರಕರಣ ಇದೆ, NDPSS ಇದೆ. ಅದು ಕಾನೂನು ಯಾವ ರೀತಿ ಇದ್ದು ಅದನ್ನು ಮಾಡುತ್ತೆ. ಸರ್, ಇನ್ನೊಂದು ಈಗ ಯಾವ ವಿಡಿಯೋ ವೈರಲ್ ಏನಾಗ್ತಿತ್ತು ಅದರಲ್ಲಿ ಅವ್ರು ಹೇಳ್ತಾರೆ, ಈಗ ನೀವು ಏನಾರೋಪ ಮಾಡ್ತೀರಿ ಅವ್ರು ಹೊಡಿಲಿಕ್ಕೆ ಬಂದಿದ್ದು. ಬಟ್ ಪೊಲೀಸ್ ಇಲಾಖೆ ಏನ್ ಹೇಳ್ತಾರೆ, ಅಥವಾ ಇನ್ನೊಂದಷ್ಟು ಮಂದಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವ್ರು ಬರೀ ವಿಡಿಯೋ ರೆಕಾರ್ಡ್ ಮಾಡ್ಲಿಕ್ಕೆ ಮುಂದಾಗ್ತಾನೆ, ಆಗ ವಿಡಿಯೋ ಮಾಡಬಾರ್ದು ಅಂತ ತಡೀತಾ ಇರೋದು, ಆಗ ಆತನನ್ನ ಅಲ್ಲಿಂದ ತಳ್ಳುತ್ತಾರೆ ಅಂತ. ಬಟ್ ಆತ ಅಟ್ಯಾಕ್ ಮಾಡ್ಲಿಕ್ಕೆ ಗಾಡಿ ಒಳಗೆ ಬಂದದ್ದಲ್ಲ ಅಂತ ಹೇಳುವಂತ ಒಂದು ವರ್ಷನ್ ಇದೆ. ಇಲ್ಲ, ಅದು ಒಂದು ರೀತಿಯಲ್ಲಿ ಅವರ ರೀತಿಯಲ್ಲಿ ಅವ್ರು ಹೇಳ್ತಾ ಇರೋದು. ಅವರನ್ನು ನಾವು ಬೇಕಾದ್ರೆ ನೀವು ವಿಡಿಯೋ ನೋಡಿ, ಒಳಗೆ ಡೋರ್ ಓಪನ್ ಮಾಡಿ ಒಳಗಡೆ ಹೋಗಿ ಆ ರೀತಿ ಹಲ್ಲೆ ಮಾಡ್ತಾ ಇದ್ದಾನೆ. ಸ್ಪಷ್ಟವಾಗಿ ಆ ಮೀಡಿಯಾದಲ್ಲಿ ಕವರ್ ಆಗಿದೆ. ಯಾವುದು ಸತ್ಯ ತನಿಖೆ ಮಾಡಲಿ. ನಾವು ಹೇಳ್ತಾ ಇರೋದು ನೀವು ಸರಿಯಾದ